क्रमेन्द्रेदः निधिपदं समूढवस्यमागुं सुरें कल्याणात्मदगात्रात् कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम्। वेङ्कटेशो वासुदेवो प्रद्युम्नो विक्रमः सङ्कर्षणानिरुद्धश्च शेषाद्रिपतिरेव च वेङ्कटाचलपद्मनाभो वासुदेवो त्रिविक्रमः। श्रीं महागणाधिपते नमः। पद्मानने पद्मपत्रे पद्मप्रिये पद्मदलायताक्षे विश्वप्रिय विष्णुमनोनुकूले त्वत्पादपद्मं वै सन्निधत्स्वाम्। यासा पद्मासनस्था विपुलकटितरी पद्मपत्रायताक्षीं श्रीं अम्भां भगवतीं श्रीं ललितां राजराजेश्वरीं ओं चक्रेश्वरी भालां त्रिपुरसुन्दरी देवताभ्यो नमः। गौरीर्मिमाय सलिला निक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमेभ्यो मन्। या देवी सर्वभूतेषु मातृरूपेण संस्थितः नमस्तस्यै 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 नमो नमः। ब्राह्म्ये नमः माहेश्वर्ये नमः ओमार्ये नमः वैष्णव्ये नमः वाराह्ये नमः इंद्राण्ये नमः चामुण्डाय नमः चण्डिकाय नमः। महाकाली महालक्ष्मी समेत श्रीमद्महाललितां भाला त्रिपुर सुंदरी श्री चक्रेश्वरी अनुग्रह देवताभ्यो नमः। ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತಹ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಎರಡೂ ಮಹತ್ತರವಾಗಿದೆ. ಇವತ್ತು ತಾವು ಸಮಾಧಾನದಿಂದ ತೃಪ್ತಿಕರವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳುವಂತ ಕಾಲ ಇದೆ. ಅದರಲ್ಲೂ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಒಂದು ಅದ್ಭುತವಾದ ಕಾಲ ಇದೆ. ಬೆಳಿಗ್ಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮಾನಸಿಕ ಒತ್ತಡ ಇದೆ. ಕುಟುಂಬದಲ್ಲಾಗ್ಲಿ ಆತ್ಮೀಯರಾಗ್ಲಿ ಸ್ನೇಹಿತರಾಗ್ಲಿ ಬಂಧು ಮಿತ್ರರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇವರು ಆಡುವ ಮಾತು ನಿಮ್ಮ ಮನಸ್ಸಿಗೆ ನೋವು ಉಂಟಾಗತ್ತೆ. ಅದಾದ ನಂತರ ಉಳಿದ ಸಮಯ ಇದೆಯಲ್ಲ ಅಂದ್ರೆ ಸರಿಸುಮಾರು 11:30 ನಂತರ 11:30 12 ಗಂಟೆ ಅಭಿಜಿನ್ ಲಗ್ನ, ಆ ಲಗ್ನ ದಾಟತಾ ಇದ್ದ ಹಾಗೆ ನಿಮ್ಮಲ್ಲಿ ಒಂದು ಅದ್ಭುತವಾದಂತಹದ್ದನ್ನು ಚಿಂತನೆ ಮಾಡಬಹುದು. ಅದ್ಭುತವಾದಂತಹ ಕಾಲಘಟ್ಟದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಹಾಗಾಗಿ ಇವತ್ತು ನಿಮ್ಮ ಚಿಂತನೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮನೆಯಲ್ಲಿರ್ತಕ್ಕಂಥ ಪೋಷಕರು ತಂದೆ ತಾಯಿ ಅಜ್ಜಿ ತಾತನ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಮಾಧಾನವಾಗಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರಗಳ ಬಗ್ಗೆ ಅಥವಾ ಕೊಟ್ಟ ಮಾತಿನ ಬಗ್ಗೆ ಏನಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಸಮಾಚಾರದ ಬಗ್ಗೆ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವಿಗೆ ನೀವು ತಲೆ ಕೊಡಬಾರದು. ಜೊತೆಗೆ ಇವತ್ತು ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದನ್ನು ಪೂರ್ವಭಾವಿಯಾಗಿ ಯೋಚನೆ ಮಾಡಬೇಕು. ಹೇಳುವಂತಹವರು ಕೇಳುವಂತಹವರು ಅಥವಾ ನಿಮ್ಮ ಸುತ್ತಮುತ್ತಿದ್ದು ನಿಮ್ಮನ್ನ ಒಳ್ಳೆ ಮಾತಿನಿಂದ ಒಲೈಸುವಂತಹವರು ಎಲ್ಲರೂ ಒಳ್ಳೆಯವರಂತಲ್ಲ. ಅವರ ಮಧ್ಯದಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಯನ್ನು ಮತ್ತೊಬ್ಬರ ಬಳಿ ಹೇಳಬೇಡಿ. ಇವತ್ತು ಯಾವೊಬ್ಬ ನೋವಿನ ವಿಚಾರ ಮತ್ತೊಬ್ಬರ ಬಳಿ ಹೇಳ್ಕೊಂಡು ನೀವು ಅವಮಾನಕ್ಕೀಡಾಗ್ದಿರಾ. ಶಾಂತಿ ಸಮಾಧಾನವಾಗಿದ್ದು ಬಂದ ಕಷ್ಟ ನನಗಿರ್ಲಿ, ಸುಖ ಸಂತೋಷ ನೆಮ್ಮದಿ ಭಗವಂತ ನೀನು ಕೊಡೋದಾಗಿರ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು. ನಾವು ಸಾಮಾನ್ಯರಂತೆ ಇದು ಕಷ್ಟ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಸಮಸ್ಯೆಯನ್ನ ಯಾರೊಬ್ಬರಂದ್ರಿಗೆ ಹೇಳ್ಕೊಂಡ್ರು ಇವತ್ತಿನ ನಕ್ಷತ್ರ ಪ್ರಕಾರ ಇವತ್ತಿನ ರಾಶಿ ಪ್ರಕಾರ ವೃಷಭ ರಾಶಿಯವರಿಗೆ ಎಷ್ಟು ಒಳಿತಿರ್ತಕ್ಕಂಥ ಕಾಲ ಅಲ್ಲ. ಅದಕ್ಕಾಗಿ ತಪ್ಪದೀರ ಗುರು ಪ್ರಾರ್ಥನೆ ಮಾಡಿ, ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಂದೆಯ ಅನುಭವದ ಮಾತನ್ನು ಆಲಿಸಿ ನಿಮ್ಮ ಜೀವನವನ್ನ ಸಾರ್ಥಕತೆ ಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆ ಕೊಡುವಂತ ಕಾಲ. ಇವತ್ತು ಗುರು ಪ್ರಾರ್ಥನೆ ಮಾಡ್ತಾ ಸಂತೋಷದಿಂದ ಸಂಭ್ರಮದಿಂದ ದೂರವಾರ ಪ್ರಯಾಣದ ಬಗ್ಗೆ ಒಂದು ಆಲೋಚನೆ ಮಾಡುವಂತ ಕಾಲ ಎದುರಾಗತ್ತೆ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಆಗಷ್ಟೇ ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ಬರುತ್ತೆ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ತೃಪ್ತಿಕರವಾದಂತಹ ಬದುಕು ನೀವು ಕಟ್ಕೊಳ್ಬೇಕಾದ್ರೂ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂಥದ್ದು ಇದೆಯಲ್ಲ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಅಂತಹ ಯೋಗ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಆದ್ರಿಂದ ಇವತ್ತಿನ ದಿವಸ ತಾಯಿ ಬನಶಂಕರಿಯನ್ನು ಅಥವಾ ದುರ್ಗೆಯನ್ನು ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನ ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಾಗಿರ್ಲಿ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸಲ್ಲಿ ದೃಢ ಸಂಕಲ್ಪ ಆಗಿರಲಿ, ಹಾಗೆ ದೇವಾಲಯ ಅಥವಾ ಗುರು ಪರಂಪರೆ ಇರತಕ್ಕಂಥ ಸಾನ್ನಿಧ್ಯ
ಅಥವಾ ಒಂದಷ್ಟು ಗೋವುಗಳಿಗೆ ವಿಶೇಷವಾದಂಥ ಸೇವೆ ಅಥವಾ ಯಾವುದಾದ್ರು ಒಂದು ಶಿವಾರಾಧನೆ ಮಾಡ್ತಾ ತಮ್ಮನ್ನ ತಾವು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸು ಇವತ್ತು ನಿಮಗೆ ಬಹಳಷ್ಟು ಇರುತ್ತೆ. ಆದರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿತ್ಯ ನಿರಂತರ ಪಠನೆ ಮಾಡ್ತಾ ಒಂದು ಚಿಟಿಕೆಯ ಕಡಲೆಬೇಳೆಯನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕ್ತಾ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ತೆಗೆದ ಗಂಧವನ್ನ ಭಗವಂತನ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನ ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಾದ್ರಿಂದ ಇವತ್ತು ಅದರ ಯೋಗ ಫಲ ಅಂತಕ್ಕಂಥದ್ದು ಮಾತ್ರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಅದೃಷ್ಟ ಎಂಬಂತೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಸಿಂಹರಾಶಿಯವರು ತಂದುಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ತಾಯಂದ್ರು ಏನನ್ನೇ ಮಾತಾಡಬೇಕಾದ್ರೂ ತಾಳ್ಮೆಯಿಂದ ಮಾತಾಡಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ನಡ್ಕೊಳ್ಬೇಕಾದ್ರೂ ಮಾತಾಡಬೇಕಾದ್ರೂ ಸ್ವಲ್ಪ ಸೌಮ್ಯವಾಗಾಡಿ. ಯಾಕೆಂದ್ರೆ ಇವತ್ತು ಮೂಗಿನ ತುದಿಯಲ್ಲೇ ಕೋಪ. ನಿಮ್ಮ ಆ ಕೋಪ ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ಹೆಣ್ಮಕ್ಳನ್ನ ಇವತ್ತು. ಅಂದ್ರೆ ಆ ಮಟ್ಟದ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪ ಅಂತಕ್ಕಂಥದ್ದು ಯಾವತ್ತೂ ಯಾವ ಕಾಲಕ್ಕೂ ಅದು ಒಳ್ಳೇದಲ್ಲ. ಕೋಪ ಎಂಬತಕ್ಕಂಥದ್ದು ನಮಗೆ ಅರಿವಿಲ್ಲದಂತ ರೀತಿ ನಮ್ಮನ್ನು ತಿಂತಾ ಬರುತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಹಸನ್ಮುಖಿತನ, ನಗುಮುಖ ಮಾತ್ರವೇ ಚೆನ್ನಾಗಿರ್ತಕ್ಕಂತಹದ್ದು. ಹಾಗೆ ಇವತ್ತು ಸಾಧ್ಯವಾದಷ್ಟು ಒಂದಿಷ್ಟು ಅರಿಶಿನ, ಒಂದಿಷ್ಟು ಅಕ್ಕಿ, ಒಂದಿಷ್ಟು ಗೋಧಿ, ಅರಿಶಿನ, ಅಕ್ಕಿ ಮತ್ತು ಗೋಧಿ ಈ ಮೂರು ಪದಾರ್ಥವನ್ನ ಹಸಿರು ಗಿಡದ ಮೇಲೆ ಹಾಕಿ ಒಂದು ನಮಸ್ಕಾರ ಮಾಡಿದ್ರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯ ದೃಷ್ಟಿಯಿಂದ ವ್ಯವಹಾರಗಳನ್ನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಇರಲಿ. ಇವತ್ತು ಉದ್ವಿಗ್ನಕ್ಕೆ ಒಳಗಾಗಬಾರದು, ವ್ಯಾಜ್ಯಗಳಿಗೆ ಹೋಗಬಾರದು, ಗಲಾಟೆ ಆಗೋ ಕಡೆ ನಿಲ್ಲಲೇಬಾರದು. ಯಾರಾದ್ರೂ ಏನಾದ್ರು ಅಲ್ಲಿ ಏನೋ ಘರ್ಷಣೆ ಆಗ್ತಾ ಇದೆ, ಏನೋ ಸಮಸ್ಯೆ ಆಗ್ತಿದೆ ಅಂದ್ರೆ ಅಲ್ಲಿ ಏನಾಗ್ತಿದೆ ಅಂತ ನೀವು ಹೋಗಿ ಬಗ್ಗಿ ನೋಡೋದು ಬೇಡ. ಅಲ್ಲಿ ನೀವೇನಾದ್ರೂ ಹೋಗಿ ನಿಂತರೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ, ಅಲ್ಲಿರುವಂತ ಸಮಸ್ಯೆಗೆ ನೀವು ಸಹಿತ ಭಾಜನರಾಗ್ತೀರಿ. ಹಾಗಾಗಿ ಕನ್ಯಾ ರಾಶಿಯವರು ಇವತ್ತು ಬಹಳ ಸೂಕ್ಷ್ಮವಾಗಿರ್ಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಒಂದು ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಅಂದ್ರೆ ಇವತ್ತು ಅದೃಷ್ಟವೂ ಇದೆ, ಅದರ ಜೊತೆ ಸಮಸ್ಯೆನೂ ಇದೆ. ಸಮಸ್ಯೆ ಎಂಬತಕ್ಕಂಥದ್ದನ್ನ ದೂರ ಮಾಡಿಕೊಂಡು ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನೀವು ಮಾಡಬೇಕಾದಂಥದ್ದು ನಿಮ್ಮ ಧರ್ಮದ ಗುರುಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಸಮಾಧಾನ ಅಂತಕ್ಕಂಥದ್ದು ದೂರ ಆಗುತ್ತೆ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಯೋಗಗಳು ಅಂತಕ್ಕಂಥದ್ದು ಇದೆಯಲ್ಲ, ಆ ಯೋಗ ಮತ್ತು ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮತ್ತೊಬ್ಬರ ಮಾರ್ಗದರ್ಶನಕ್ಕೆ ನೀವು ಒಳಗಾಗಬೇಕು. ಅಂದ್ರೆ ಇನ್ನೊಬ್ರು ಹೇಳುವಂತ ಮಾತನ್ನ ಆಲಿಸ್ಬೇಕು. ತಾವೆಷ್ಟೇ ಜ್ಞಾನವಂತರು, ಬುದ್ಧಿವಂತರಾದ್ರೂ ತಮ್ಮ ನಡವಳಿಕೆ ಹೇಗೆ ಇದ್ರು, ತಮ್ಮ ವೃತ್ತಿ ಜೀವನದಲ್ಲಿ ಏನೇ ಬದಲಾವಣೆ ತಂದುಕೊಳ್ಬೇಕು ಅಂದ್ರೂ ಇವತ್ತು ನೀವು ನಡ್ಕೊಳ್ಳುವಂತ ರೀತಿ ಮೇಲೆ ನಿಂತಿರುತ್ತೆ. ಹಾಗಾಗಿ ಇವತ್ತು ಏನೇ ಮಾಡಬೇಕಾದ್ರೂ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೂ 2 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೂ ತಾಳ್ಮೆಯಿಂದ ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ನಿಮ್ಮದು ಅನಿಸ್ಕೊಳ್ತೀರಿ. ಹಾಗೆ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದುಕೊಳ್ತೀರಿ. ನೀವು ಮಾಡುವಂತ ವ್ಯಾಪಾರ ವ್ಯವಹಾರಗಳ ಕಡೆ ಏನ್ ಗಮನ ಕೊಡ್ತೀರೋ ಅದೆಲ್ಲವೂ ಲಾಭದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಾಡೋ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿ ಸಿಗಬೇಕಾದ್ರೆ ನಿಮ್ಮ ಹಣೆಗೆ ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನ ಧಾರಣೆ ಮಾಡಿಕೊಳ್ಳೋದು ತುಲಾರಾಶಿಯವರಿಗೆ ಬಹಳಷ್ಟು ಶ್ರೇಯಸ್ಸನ್ನ ತರತಕ್ಕಂಥದ್ದು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಕುಜಾನುಗ್ರಹ ಇರೋದ್ರಿಂದ ನೋಡಿ ಬಹಳ ದಿನಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಒಂದು ಪರಿಹಾರ. ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ದಿನ, ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ದೇವತೆಯನ್ನ ಆರಾಧನೆ ಮಾಡತಕ್ಕಂಥ ದಿನ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಹೀಗೆ ಗಂಗಾದಿ ಸಕಲ ತೀರ್ಥಗಳನ್ನು ಸಹಿತ ಇವತ್ತು ಆವಾಹನೆ ಮಾಡಿ ಪೂಜಿಸೋದ್ರಿಂದ ಆ ಗಂಗೆಯ ಅನುಗ್ರಹವನ್ನು ಪಡೆಯಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ದಿನ ಈ ಶುಭ ದಿನ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧಾನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿಪಡಿಸ್ಕೊಳ್ಬಹುದು. ಮಾಡುವಂತ ಕೆಲಸ ಕಾರ್ಯಗಳ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ರೆ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಸಾಧ್ಯವಾದ್ರೆ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಬಿಲ್ವ ವೃಕ್ಷ ಇದ್ರೆ ಆ ಬಿಲ್ವ ವೃಕ್ಷಕ್ಕೆ ಹೋಗಿ ಒಂದು 3 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದ ಬುಡದಲ್ಲಿರ್ತಕ್ಕಂಥ ಇರುವೆಗಳಿರುತ್ತಲ್ಲ, ಕಪ್ಪು ಇರುವೆ,
ಆ ಇರುವೆಗಳಿಗೆ ಒಂದಿಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಇರುವೆಗಳಿಗಿಷ್ಟು ಬೆಲ್ಲ ಸಕ್ಕರೆ ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಎಂತಹ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗಾದ್ರೂ ಕಷ್ಟಗಳಿಂದ ಬೇಗ ಪಾರಾಗ್ಬೋದು. ಅಂತಹ ಒಂದು ಅದ್ಭುತವಾದ ಕಾಲಧರ್ಮ ಇವತ್ತಿರ್ತಕ್ಕಂಥದ್ದು ಧನುರಾಶಿಯವರಿಗೆ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಕೆಲವು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಯಾರು ಹೇಳಿದಂತ ಮಾತನ್ನು ನೀವು ಆಲಿಸಬೇಕು ಅಂತಲ್ಲ, ನಿಮಗೆ ಸರಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ಮಕರ ರಾಶಿಯವರಿಗೆ ಒಂದು ಎಚ್ಚರಿಕೆ ಇರಲಿ. ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ, ಅಥವಾ ಯಾರಿಂದಲಾದ್ರೂ ಒಂದಿಷ್ಟು ಹಣಕಾಸು ಬೆಲೆ ಬಾಳುವ ವಸ್ತುಗಳನ್ನ ನಿಮ್ಮ ಜವಾಬ್ದಾರಿಯಾಗಿ ಇಟ್ಕೊಂಡಿರ್ತೀನಿ ಅನ್ನುವಂಥ ಮಾತು ನೀವು ಆಡಿದ್ರೆ ಇದರಿಂದ ನೀವು ಪುನಃ ಕಣ್ಣೀರಾಗ್ತೀರಿ. ಬಹಳ ಜೋಪಾನ ಇರಲಿ. ಇನ್ನೊಬ್ಬರ ಬೆಲೆ ಬಾಳುವಂತ ವಸ್ತುಗಳನ್ನ ಅಥವಾ ಇನ್ನೊಂದಷ್ಟು ಕಾಗದ ಪತ್ರಗಳನ್ನ ಅಥವಾ ಮತ್ತಾರಿಂದಲೋ ಇಸ್ಕೊಳ್ತಕ್ಕಂಥ ಹಣದ ಮೊತ್ತವನ್ನ ಇವತ್ತು ನೀವು ನಿಮ್ಮ ಸುಭದ್ರತೆಯಲ್ಲಿ ಇಟ್ಕೊಳ್ತೀರಿ ಅಂದ್ರೆ ಪುನಃ ನೀವು ಅವ್ರಿಗೆ ಸರಿಯಾದ ಸಮಯ ಕೊಡ್ಲಿಕ್ಕಾಗ್ದಿರಾ ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಮಕರ ರಾಶಿಯವರು ತುಂಬಾ ಜಾಗೃತರಾಗಿರಿ. ಇವತ್ತು ನೀವು ಮಾಡುವ ಕೆಲಸ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಿ ನಾನು, ನಂದು, ನನ್ನಿಂದ ಇದ್ಯಾವುದೂ ಸಾಧ್ಯವಿಲ್ಲ. ಇವತ್ತಿನ ರಾಶಿ ಫಲ ಅಷ್ಟು ಒಳ್ಳೇದಲ್ಲ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂತ ಕಾಲ. ನೀವು ಶ್ರಮ ಪಟ್ಟರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಜಾತಕದಲ್ಲಿ ಗುರು ಇರ್ತಕ್ಕಂತಹದ್ದು, ಶುಕ್ರ ಇರ್ತಕ್ಕಂತಹದ್ದು, ಜೊತೆಗೆ ರಾಹುವಿನ ಅನುಗ್ರಹದಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನು ತಂದುಕೊಳ್ತೀರಿ. ಆದರೆ ನಿಮ್ಮ ನಡೆ ಮತ್ತು ನಡವಳಿಕೆ ಜೊತೆಗೆ ನೀವು ಹಾಕುವ ಪ್ರತಿ ಹೆಜ್ಜೆ ಒಂದು ದೇವತಾ ಆರಾಧನೆಯಿಂದ, ದೇವಿಯ ಆರಾಧನೆಯಿಂದ, ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸೋದ್ರಿಂದ, ಪಶು ಪಕ್ಷಿ ಪ್ರಾಣಿಗಳಿಗೆ ಇಷ್ಟು ಆಹಾರವನ್ನು ಕೊಡೋದ್ರಿಂದ, ಏನೇ ಆದರೂ ಸಹಿತ ತಲೆಬಗ್ಸಿ ನಿಂತು ಎಲ್ಲರಲ್ಲೂ ಒಬ್ಬರಾಗಿರೋದ್ರಿಂದ ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ತಮ್ಮ ಚಿಂತನೆ ಮಾಡೋದಾದ್ರೆ ಇವತ್ತಿನ ದಿವಸ ಮಧ್ಯಾಹ್ನ 11 ಗಂಟೆ 20 ನಿಮಿಷದಿಂದ 4 ಗಂಟೆ 13 ನಿಮಿಷದವರೆಗೂ ಒಂದು ಅದ್ಭುತವಾದ ಕಾಲ ಇದೆ. ಈ ಸಮಯದಲ್ಲಿ ತಮ್ಮ ಚಿಂತನೆ ಮಾಡಿ ಒಳ್ಳೇದಾಗತ್ತೆ. ಇನ್ನು ಸಂಧ್ಯಾಕಾಲ ಮಾತ್ರ ತಪ್ಪದಿರ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವ್ಯವಹಾರಗಳು ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೂ ಒಂದು ಚಾಲನೆ ಇದೆ. ಇವತ್ತಿನ ವ್ಯಾಪಾರ ಧರ್ಮ, ವ್ಯವಹಾರ ಧರ್ಮ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಒಂದು ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 6:20 ತನಕ ಸ್ವಲ್ಪ ವಾಹನಗಳಲ್ಲಿ ಓಡಾಡೋದನ್ನು ಸ್ವಲ್ಪ ನಿಲ್ಲಿಸಿ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿಲುವು ನಿಲ್ಲಿಸಿ. ಯಾವುದೇ ತೀರ್ಮಾನ ತಗೊಳ್ಬೇಕಾದ್ರೂ ಈ ಸಮಯ ಒಳ್ಳೇದಲ್ಲ. ಈ ಒಂದು ಸಮಯವನ್ನು ದಾಟಿಕೊಂಡ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೂ ಸಾಧ್ಯವಾದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಉದ್ದಿನ ಬೇಳೆ, ಒಂದಷ್ಟು ಕಡಲೆಬೇಳೆ, ಒಂದಷ್ಟು ತೊಗರಿ ಬೇಳೆ, ಈ 3 ಧಾನ್ಯಗಳನ್ನ ಯಾವ್ದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.